ಹಾಗಂತ ಇವಳ ಅಜ್ಜಿಗೆ ಎಷ್ಟಾಯ್ತು? ನೀನ್ ಲೆಕ್ಕ ಮಾಡಿದಾಗಲ್ಲ ಇವಳ ಅಜ್ಜಿ ಎಷ್ಟು ಚಂದ ಅಂತ ಯೋಚಿಸಿದ್ದಿ ಆಕೆನ. ಯಾಕೆ? ಈ ಚಂದ ಎನ್ನುವುದು ಪರಂಪರೆಯ ಮೂಲಕವಾಗಿ ಹರಿದು ಬರ್ತದೆ ಅಂತ. ಪರಂಪರೆ? ಹೌದು ಹೌದು. ಇವಳು ಇಷ್ಟು ಚಂದ, ಇವಳಿಗಿಂತ ಇವಳ ಅಮ್ಮ ಮಕ್ಕಳು ಚಂದ, ಅಮ್ಮನಿಗಿಂತ ಅಜ್ಜಿ ಮಕ್ಕಳು ಚಂದ. ಹೀಗೆ ಆ ಪರಂಪರೆಯಲ್ಲಿ ಹರಿದು ಬರುವುದನ್ನ ಕಂಡು ಎಣಿಸಿದಾಗ ಇವಳೇ ಇಷ್ಟು ಚಂದ, ಇವಳು ಅಜ್ಜಿ ಹೀಗೆ ಯೋಚಿಸಿ ನಿನ್ನ ಯೋಚನೆ ಲಾರಿಗೆ ಮೆಚ್ಚಬೇಕಾದದ್ದೇ. ಲಾರಿಗೆ ಮೆಚ್ಚುದು ಬೇಡ, ಲಾರಿ ಲಾರಿಗಲ್ಲ ಗೆಳೆಯ. ಇವಳನ್ನು ಹೊಡೆದಿದ್ದಾಳಲ್ಲ, ಇವಳ ಅಮ್ಮನ ಹೊಟ್ಟೆಗೆ ಎಷ್ಟು ದೊಡ್ಡದು ಅಂದ್ರೆ ನಾನೇ ಸಂತಾನ ಎಲ್ಲ ಹೇಳಿದ್ದು. ಮತ್ತೆ ಅಂದ್ರೆ ಈ ಪುಣ್ಯ ಎಂಬುದಕ್ಕೆ ದೊಡ್ಡದು ಅಂತ ಕರೆಯುವುದಿಲ್ವೇನು? ಹಾಗಂದರೆ ಹಾ, ಪುಣ್ಯ ಎಂಬುದರ ಅರ್ಥ ದೊಡ್ಡದು. ಗರ್ಭ ಅಂದ್ರೆ ಹೊಟ್ಟೆ. ಪುಣ್ಯ ಗರ್ಭ ಹೇಳುವ ಬದಲು ದೊಡ್ಡ ಹೊಟ್ಟೆ ಅಂತ ಹೇಳುವುದಕ್ಕೆ ದೊಡ್ಡ ಹೊಟ್ಟೆಗಳು ಅಂತ ಹೇಳಿ. ಹೌದು ಹೌದು ಹೌದು. ಬೇಡವರಿಂದ ವ್ಯಾಖ್ಯಾನ ಮೆಚ್ಚಲೇಬೇಕು. ಹಾಗಿದ್ದ ಮೇಲೆ ಅಂತಹ ಪುಣ್ಯಗರ್ಭ ಸಂಜಾತಿಯಾದಂತಹ ಈಕೆ ಇವಳು ಯಾರಿರಬಹುದು? ಯಾರು ಅವಳು ಅಂದ್ರೆ? ಅಂದ್ರೆ ಮತ್ತಾರು ಅಲ್ಲ. ಈಗಾಗಲೇ ಲಕ್ಷ್ಮಿಯ ಆ ಒಂದು ವಾಸಸ್ಥಾನ ವೈಕುಂಠದಲ್ಲಿ ಹೌದು ನಾರಾಯಣನ ಹೃದಯದಲ್ಲಿ ವಾಸವಾಗಿದ್ದವಳು. ಅವಳು ಏನು ಬರಗಾಲ ಬಂದಿದ್ದಲ್ಲ, ಕಂಡ್ರು ಲಕ್ಷ್ಮೀ ಕಣ್ಣ ಕಾಣುದಿಲ್ಲ, ಪಕ್ಕದಲ್ಲಿ ನಾರಾಯಣ ಇಲ್ಲ. ನಾರಾಯಣ ಇವಳು ಅಲ್ಲ. ಹೀಗಿರುವಾಗ ಇನ್ನು ಅತಿ ರೂಪವತಿ ರತಿ ಎಂಬುದನ್ನು ಕೇಳಿದ್ದೇವೆ. ಸೌಂದರ್ಯ
ಯಾವತ್ತಿದ್ರು ಒಂದೇ ನಾಣ್ಯದ ಎರಡು ಮುಖ ಇತ್ತು. ಒಂದೇ ಮುಖದ ಎರಡು ನಾಣ್ಯ. ಹಾಗೆ ಗೆಳೆಯ, ಇವರನ್ನ ಕಂಡಾಗ ರತಿ ಅಲ್ಲ ಅಂತ ಆಯ್ತು. ಸುಧಾ ಸತಿಯಾರದಲ್ಲಿ ಅಲ್ಲವೇ ಅಲ್ಲ. ಅವಳ ರೂಪ ಕಾಲ ಕಸ. ಹಾಗಾದ್ರೆ ಇವರನ್ನು ಕಂಡಾಗ ನಿನಗೆ ಯಾರ ನೆನಪಾಯ್ತು ಹೇಳಿ? ರತಿಯ ರೂಪಕ್ಕಿಂತಲೂ ಮಿಗಿಲಾದಂತಹ ಚಲುವಿಕೆ, ಏಕೆ ಅವರು ಅಲ್ಲ, ಅವರು ಇವರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನನಗನಿಸುವುದು ಹೀಗೆ, ಒಂದೊಂದು ದಿನ ಧ್ರುಪದ ಅರಮನೆಗೆ ಹೋಗಿದ್ಯಲ್ಲ, ಅವಳಿರ್ಬೋದು. ದುಃಖ ಆಗ್ತದೆ. ಯಾಕೆ ಆ ತ್ರಿಪದೆಯನ್ನು ಹತ್ತವನ್ನು ಮುರಿದು ಗೆಲ್ಲಬೇಕೆನ್ನುವ ಹಾಗೆ ಹೋದ ಕೀರ್ಷಕ ಹೋದ ಗಳಿಗೆ ಸ್ವಲ್ಪ ಕಡಿಮೆ ಆಯಿತು ಅಂತಾಗಿ ಮುಗಿದಿತ್ತು. ಹೋಗಿ ಬಿಡು. ಅವಳನ್ನು ನೋಡಿದ ಹಾಗೆ ಆಗುತ್ತಿತ್ತು. ಆದ್ರೆ ಅವಳು ನೋಡುವುದಕ್ಕೆ ಹೇಳಿದ್ದಾಳೆ, ಸರ್ವಾಲಂಕೃತ ಭೂಷಣವಾಗಿ ಮಧುಮಗಳಾಗಿ ಕುಳಿತಾಗಿ ನೋಡಿದ್ದು. ಅವಳು ಸರ್ವಾಂಕಾರ ಸುಂದರಿ, ಇವಳು ನಿರಾಭರಣ ಸುಂದರಿ, ನಿರಾಡಂಬರ ಸುಂದರಿ. ಅವಳೇ ಇರಬಹುದೇ? ಇರಬಹುದೇ? ಆಗಲಿಕ್ಕೆ ಕಾರಣ ಇಲ್ಲದೆ ಅಲ್ಲ. ಈಗಾಗಲೇ ಆ ದ್ರುಪದ ನಂತರ ಪಾಂಡವರ ವಶವಾಗಿದ್ದಾಳೆ. ಹೌದು, ಐವರಿಗೆ ಮಡದಿಯಾಗಿ ಸಂದಿದ್ದಾಳೆ. ಐವರಲ್ಲಿ ಅಲರ್ಜಿಯಾಗಿಸಿಕೊಂಡಿದ್ದಾಳೆ. ಅವಳಿಗೆ ಇಲ್ಲಿ ಬರುವ ದಾರಿದ್ರ್ಯ ಬರಲಿಕ್ಕಿಲ್ಲ. ಅವಳಿಗಳಲ್ಲ, ಯಾರಿಗಳು 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 ಹಾಗೆ ಅಕ್ಕನ ಪಕ್ಕದಲ್ಲಿ ಇದ್ದಾಳೆ ಅಂತ ಆದ ಮೇಲೆ ನಾವು ಯೋಚನೆ ಮಾಡುವುದು ಯಾಕೆ? ಹೋಗ ಅಕ್ಕಿನ ಕೇಳಿದ್ರೆ ಕೇಳ ಕೇಳ. ಸಹಜ ಅಕ್ಕನನ್ನು ಹೀಗೆ ನಿಲ್ಲಿಸಿ ಮಾತಾಡುವುದು ಧರ್ಮ ಅಲ್ಲ. ಹಿರಿಯವರನ್ನು ಕುಳ್ಳಿರಿಸಿ ಗೌರವದಿಂದ ಕುಳಿತರೆ ಮಾತು ಒದಗುವುದಿಲ್ಲ, ನಿಂತ್ಕೊಂಡು ಮಾತಾಡುವುದಿಲ್ಲ. ಪಾಪ ನಮ್ಮ ಮಕ್ಕಳನ್ನು ಒಂದು ಬಾರಿ ಕೂಡಿಸ್ತೀಯ, ಇನ್ನೊಂದು ಬಾರಿ ಏಳಿಸ್ತೀಯ. ಮತ್ತೆ ಇದೆ ಸರಿ ಕ್ರಮ. ವಿಷಯವನ್ನ ಹೇಳಿದರೆ ಕೇಳುವ ಉತ್ಸುಕತೆ ನನ್ನದು. ಓ ಸಹಜಾತೆ, ಮತ್ತೇನಲ್ಲ ಈ ಸಮಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇನ್ನು ಹತ್ತಿರಲ್ಲಿರುವಂತಹ ನನ್ನ ಕಂಡೆ ಎಡಭಾಗದಲ್ಲಿರುವ ರೂಪಸಿ. ಹೌದು, ಕಂಡ ಕ್ಷಣದಲ್ಲಿ ತಾರೆಗಳ ಮಧ್ಯೆ ಕಟ್ಟಿ ಬರುತ್ತೆ. ಶೋಭಾಯವಾಗಿ ಪ್ರಪಂಚದಲ್ಲಿ ಹೊರಹೊಮ್ಮುವ ಕಾಂತಿಯನ್ನು ಕಂಡು ವಿಭ್ರಾಂತಗೊಂಡಿದ್ದೇನೆ ನಾನು. ಅವಳು ಯಾರಕ್ಕ? ಯಾರಕ್ಕ ಅವಳು? ಯಾರಕ್ಕ ಅವಳು? ಯಾರೀಗ
ಅವಳ ಹೆಸರೇನು? ಅವಳು ಯಾವಾಗ ಬಂದಿದ್ದಾಳೆ? ಯಾವ ಕೆಲಸದಲ್ಲಿದ್ದಾಳೆ? ಮದುವೆ ಆಗಿದೆಯಾ? ಗಂಡ ಬಿಟ್ಟಿದ್ದಾಳ? ಅಲ್ಲ ಕೇಳಿದ್ದ ಮಾತಿಗೆ ಇಲ್ಲಿ ಬಂದಿದ್ದಾಳೆ ಅಂದ್ರೆ ಯಾಕೆ ಬಂದದ್ದು? ಕೆಲಸ ನಮಗೆ ಬೇಕು. ಬರುವವರ ಸಂಖ್ಯೆ ಹೆಚ್ಚದರೆ ಯಾವಾಗಲೂ ಹಾಗೆ ನಮ್ಮ ಅಕ್ಕನ ಮನೆ ಇದು ಭೂಮಿ. ಅದು ಹೌದು. ಅಕ್ಕ ಯಾರಕ್ಕ ಅವಳು? ಯಾರು? ನಿಮ್ಮ ಎಡಭಾಗದಲ್ಲಿದ್ದವಳು ಯಾರು ಅಂತ ಗೊತ್ತಾಯ್ತು. ಎಡಭಾಗದಲ್ಲಿ ಅವಳ ವಿಷಯ ಬೇಕಲ್ವಾ? ಹೌದು. ಯಾರಾದರೆ ನಿನಗೇನು? ಆಗಿನಿಂದ ನೋಡುತ್ತಾ ಇದ್ದೇನೆ ನಿಮ್ಮ ಕವಿ ಚೇಷ್ಟೆಯನ್ನ. ಮತ್ತೇನು ಬೇಕಾದ್ರೂ ಮಾಡು, ಮಂಗನಾಗಿ ಮಾಡಬೇಡ ಅಂತ ಚೇಷ್ಟೆ ಕಡಿಮೆ ಮಾಡುವಂತ ಹೇಳಿದ್ರೆ ಹೇಳಿದೆ. ಮಂಗನಾಗಿ ಮಾಡಬೇಡ ಅಂದೆ ಅಕ್ಕ. ನೀನು ನಾ ಕಡಿಮೆ ಮಾಡುವ ಏನು ಮಾಡಲಿಲ್ಲ. ನಿನಗೆ ನೆನಪಿಸಿದ್ನ ಇಲ್ವಾ? ಚೇಷ್ಟೆ ನಿಲ್ಲುವುದಿಲ್ಲ. ಇದು ಪರಿಚಯ ಕೇಳಿದ್ವಂತೆ. ಚೇಷ್ಟೆ ಅಂದ್ರೆ ಅಕ್ಕ ಏನಲ್ಲ ಯಾರು? ಅವಳು ನಮ್ಮಲ್ಲಿಯೇ ಬಂದು ಇರುವಂತವಳು. ಅವಳ ಹೆಸರು ಸೈರೇಂದ್ರಿ ಎನ್ನುವ ಹಾಗೆ. ಅವು ಗಂಧರ್ವ ಲೋಕದವಳು. ಲಾಢ್ಯರಾದ 5 ಪತಿಗಳನ್ನು ಹೊಂದಿದ್ದವಳಂತವಳು. ಅವಳು ಆ ವಿಚಾರ ನಿಮಗೆ ಬೇಡ. ಎಂತಹುದೇ ಸಂದರ್ಭ ಬಂದರು ನಿಮ್ಮಂಥವರನ್ನ ವಿಚಾರಿಸಿಕೊಳ್ಳುವುದಕ್ಕೆ ಅವಳ ಪತಿ ಇದ್ದಾರೆ ಎನ್ನುವುದಾಗಿ ನಿಮಗೆ ನೆನಪಿಸಿದ್ದು ಅಷ್ಟೇ. ಅವಳು ಯಾರಾದರೂ ನಿಮಗೆ ಅವಳ ತಳ್ಳಿ ಬೇಡ. ಆಗಿದೆ. ಒಂದಲ್ಲ ಎರಡಲ್ಲ 5 ಆರಾಧನೆ ತೊಂದ್ರೆ ಹೇಗೂ ಇದಾಗಿದೆ ಅಂತ ಆರಾದ್ರೆ ಅಲ್ಲ ಯಾರಾಗಲಿ ಏನು ಅವು ಯಾವುದು ನಿಮಗೆ ಬೇಡ. ಈಗ ನೇರವಾಗಿ ನಿನ್ನ ಮನೆಗೆ ಹೋಗು. ಇಲ್ಲಿ ಈ ಕಪಿಚೇಷ್ಟೆ ಇಲ್ಲಿ ನಡೆಯುವುದಿಲ್ಲ. ಇದು ನಾವು ದಿವ್ಯಕ್ಕೆ ಹೋಗಿ 1 ವರ್ಷ ಕಳೀತಾ ಬಂತಲ್ಲ, ನಾವು ಈ ಸ್ವಲ್ಪ ವಿಶ್ರಾಂತಿ ಪಡೆದು ಹೋಗ್ತೇವೆ. ವಿಶ್ರಾಂತಿ ಮನೆಯಲ್ಲೇ ಪಡಿಬಹುದು. ಒಂದು 9 ತಿಂಗಳು ಆದ್ಮೇಲೆ ಹೋಗ್ತೇವೆ. 9 ಸಾಧ್ಯವೇ ಇಲ್ಲ. ಒಂದು ಕ್ಷಣ ಒಂದು 6 ತಿಂಗಳು ಮಾಡುವ. 6 ತಿಂಗಳು ಯಾರಿಗೆ 6 ತಿಂಗಳು ವಿಜಯ ಸಾಧ್ಯ ಇಲ್ಲ. ಒಂದು ಮನೆ ಕಳೆದ ಮೇಲೆ ಸಾಧ್ಯ ಇಲ್ಲ. ಒಂದು ಕ್ಷಣ ಇಲ್ಲಿ ಇರು. 15 ದಿವಸ ಅಮ್ಮ, ನಮ್ದೊಂದು ಕ್ರಮ. ನಾವು ಈವರೆಗೆ ಮಾಡಿಕೊಂಡ ಬಂದ ಕ್ರಮ ಅಂದ್ರೆ ಹೇಗೆ? ಯಾವುದೇ ಊರಿಗೆ ಹೋದ್ರು 1 ರಾತ್ರಿ ಉಳಿದೆ ಬರ್ತಾರೆ. 1 ರಾತ್ರಿ ಆದ್ರೂ ಉಳಿಯೋದು ಸಾಧ್ಯವಿಲ್ಲ. ಒಂದು ಕ್ಷಣ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹೋಗ್ತೀಯಲ್ಲೋ? ಕಾರಣ ಮತ್ತೇನಲ್ಲ. ಬದನೆಕಾಯಿ ಬಂದಾಯ್ತಲ್ಲ ನೀನು. ಆಗುವುದಕ್ಕೆ ಕಾರಣ ಏನು? ನಮ್ಮ ಆಸೆ ಈಡೇರಲಿಲ್ಲ. ಏನು? ನೋಡ, ನಮ್ಮ ಅಕ್ಕವ್ವ ದೂರಿಬಿಟ್ಲು. ಎಲ್ಲ ಸರಿ ಉಂಟ ನೋಡು. ನಾನು ಆ ಕಡೆ ಉಪಯೋಗವಾಗಿ ಕೈ ಹೋಗಿ ಹೊರಗುಡಿದ್ದಾರೆ. ಬಿಡು, ಮರ್ಯಾದೆ ಹೋದ ಸ್ಥಳದಲ್ಲಿ ನಾವು ನಿಲ್ಲುವವರೇ ಅಲ್ಲ. ಅರೆ ಕೆಳ ನಿಂತರೂ ಬೇರೆ ಗೊತ್ತಾಗುವುದಿಲ್ಲ. ಏನು ಹಲವ ಕಂಬದೆ ಸುತ್ತ ಬಂದ
ರಾತ್ರಿಯ ಕಳೆವು ಮಾಯವ ಕಾಣದೆ ರಾತ್ರಿಯ ಕಳೆವು ಮಾಯವ ಕಾಣದೆ ಮರುಗಿದನು ಮರುಗಿದನು ಅಂತ ದೇಶ ದಿಗ್ವಿಜಯಕ್ಕೆ ಹೋದಾಗಲೂ ವೈರಿಗಳಲ್ಲಿ ಹೋರಾಡುವಾಗಲೂ ನಿನ್ನ ಮೈಯಲ್ಲಿ ಬೆವರ ಹನಿಯನ್ನು ಕಂಡವನು. ಆದರೆ ಬಳ್ಳಿ ಸಿಕ್ಕಿದ ಹಾಗಾಯ್ತು. ಹುಡುಕುವ ಒಳ್ಳೆ ಹಾಲಿಗೆ ಸಿಕ್ಕಿದೆ. ಕೊಟ್ಟದ್ದು ಹಾಲುವನ್ನ ಬಯಸಿದ್ದು ಹಾಲುವನ್ನೇ ರೊಟ್ಟಿ ಜಾರಿ ತುಪ್ಪದ ಬಿದ್ದಾಗಾಯ್ತು. ಮುರಿಯುವುದು ತಿನ್ನುವುದು Yeah.
ಹೌದು ಮಾತಾಡಿಸೋಣ. ಗೆಳೆಯ ಆದ್ರೆ ಒಂದು ತೊಂದರೆ ಉಂಟು ಏನ ಮಾತಾಡಿಸುವುದಕ್ಕೆ. ಏನ್ ತೊಂದ್ರೆಯಾ? ಯಾವಾಗಲೇ ಆಗಿ ನಾಳೆಗೆ ಮಾತನಾಡಿಸುವಾಗ ನಾನು ಬಾಯಾಗಿ ಬರ್ತಾ ಉಂಟೇನು? ಬಾಯಾರಿಕೆ ನನಗೆ ಆಗ್ತಾ ಇದ್ದಲ್ಲ, ಮತ್ತೆ ಅಥವಾ ನಿನಗೂ ಆಗ್ತದೆ ಅಂತಲ್ಲ, ಮತ್ತೇನು? ಮಾತು ಹೊರಡುವುದಿಲ್ಲ ಅಂತಲ್ಲ. ಹಾ, ಹಾ, ಮಾತಾಡಿಸುವಾಗ ಹಾ, ಹಾ, ಆಡಿಸುವವ ಹಾ. ಆಡಿಸಿಕೊಳ್ಳುವವರು ಇಬ್ಬರೇ ಇರಬೇಕು. ಓಹೋ, ಅಂದ್ರೆ ಪರಸ್ಪರ ಮಾತಾಡುವಾಗ ಇಬ್ಬರು ಇರ್ಬೇಕು. ಕೇಳಿಸಿಕೊಳ್ಳುವವರು ಆಡುವವರು ಮೂರನೇವರು ಇರಬಾರ್ದು. ಇರಬಾರ್ದು. ಹಾ ಸರಿ. ಹಾಗೆ ನೋಡಿದ್ರೆ ಹಾಗಾದ್ರೆ ಈಗ ನೋಡು 1, 2, 3 ಅಂದ್ರೆ ನಾನು ನೀನು ಮಾತಾಡೋದು ಒಂದೆರಡು. ಲೆಕ್ಕ ಸಂಭವಿಸೋದು ಮತ್ತೆ ಕ್ರಮಬದ್ಧವಾಗಿ ಆಗಬೇಕು. ಹಾ, ಹಾ. ಲೆಕ್ಕ ಬರೆಯುವುದಾಗ ಸರಿ. ಎಡಬದಿಯಿಂದ 1, 2, 3. ಇವತ್ತಲ್ಲ, ನನಗೆ ಯಾವತ್ತೋ ಗೊತ್ತಿತ್ತು. ಏನು? ನಿನಗೆ ಯಾರ್ಯಾದ್ರೂ ಬೇರೆಯವ್ರು ಸಿಕ್ಕಿದ್ರು ನಾನು 3ನೇವನೇ ಆಗ್ತೇನೆ. ಯಾರು ಇಳಿದೋತಕ್ಕೆ ವಿಜಯ ವಿಜಯ ಕರಿತಾಳನ. ಹಾಗದು ಅಂತ. ಮತ್ತೆ ನಿನ್ನಲ್ಲಿ ಭೇದ ಭಾವವಿಲ್ಲ. ಮತ್ತೆ ನೀನಿದ್ರೆ ನನಗೆ ಯಾವ ತೊಂದರೆಯೂ ಇಲ್ಲ. ಆಹಾ. ಯಾಕೆ ಗೊತ್ತಾ? ಹಾ. ನೀನಿದ್ದೇ ತಾನೇ ಗೊತ್ತು. ನನಗೆ ಕೂಡಲೇ ಅದಿಷ್ಟು ಮತ್ತೆ ಬಿಟ್ಟರೆ ಈಗ ನಾನು 3ನೇವ ಅಂತ ಹೇಳಿದೆಲ್ಲ. ಅನಾನುಕೂಲ ನನಗೆ ಆಗುವುದಿಲ್ಲ. ಆದ್ರೆ ನನಗೆ ನೀನು ಹೊಸ್ತಲ್ಲ, ಅವಳಿಗೆ ಹಾಗಾದ್ರೆ ನೀನು ಮಾತಾಡಿಸು. ಅನ್ಕೊಳ್ತಾ ಬೇಕಾದಾಗ ನನ್ನನ್ನು ಬಾ ಅಂತ ಕರೆ. ಆದೀತು.